ಓಂ ಮಾತ್ರೇ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತ್ರೇ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಮಹಾಗಣಪತಯೇ ನಮಃ. ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಸರ್ವರಿಗೂ ಕೂಡ ವಿಶ್ವಾಸನಾಮ ಸಂವತ್ಸರದ ಉತ್ತರಾಯಣದ ಪುಣ್ಯಕಾಲದ ಶುಭಾಶಯಗಳೊಂದಿಗೆ ಮಾಯೆಯ ಮಾಘ ಮಾಸಕ್ಕೆ ಸ್ವಾಗತ. ಯಾಕೆ ಈ ಶಬ್ದವನ್ನು ಬಳಸ್ತೇನೆ ಅಂತಂದರೆ, ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಒಂದು ವಾಕ್ಯವನ್ನು ಉದಾಹರಿಸಿದ್ದಾರೆ. ಅದರ ನೆನಪಿನಿಂದ ಈ ಮಾಯೆ ಎನ್ನುವಂಥ ಶಬ್ದವನ್ನು ಮಾಘ ಮಾಸಕ್ಕೆ ನಾನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಕೇಳಿದರೆ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಎನ್ನುವಂತಹ ಪ್ರಾರಂಭದ ವಾಕ್ಯ ನಂತರದಲ್ಲಿ ಜಗತ್ತಿನ ಮಾಯೆಯನ್ನು ಹೇಳ್ತಾ, ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಅಂತ ಶಂಕರಾಚಾರ್ಯರು ಜಗತ್ತಿನ ಮಾಯೆಯನ್ನು ಕುರಿತು ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಹುವಿನಿಂದ ಗ್ರಸ್ತವಾದ ರವಿಯು ಮತ್ತು ಚಂದ್ರ ದಿವಾಕರ ಇಂದು ಸದೃಶಃ ಮಾಯಾ ಸಮಾಚ್ಛಾದನಾತ್, ಇಡೀ ಜಗತ್ತನ್ನು ಆ ಮಾಯೆ ಆ ರೀತಿಯಾಗಿ ಆವರಿಸಿದೆ ಅಂತ ಹೇಳ್ತಾರೆ. ಅಂದರೆ ರಾಹುವಿನಿಂದ ಗ್ರಸ್ತನಾಗುವಂತಹ ರವಿ ಹೇಗೆ ರಾಹುವಿನ ಛಾಯೆಯಲ್ಲಿ ಆಚ್ಛಾದಿತನಾಗ್ತಾನೆ, ಮುಚ್ಚಲ್ಪಡ್ತಾನೆ, ಹಾಗೆ ಇಂದು ಚಂದ್ರನು ಕೂಡ ಮುಚ್ಚಲ್ಪಡ್ತಾನೆ. ಹುಣ್ಣಿಮೆಯ ನಂತರ ಚಂದ್ರ ಕೂಡ ಕುಂಭ ಪ್ರವೇಶ ಮಾಡ್ತಾನೆ. ಅದರಂತೆ ಬುಧ ಶುಕ್ರರು ಕೂಡ ಈ ಒಂದು ಅತಿ ಮುಖ್ಯವಾದಂತಹ ಮಾಘ ಮಾಸದಲ್ಲಿ ರವಿ ಶುಕ್ರ ಬುಧ ಇವರೆಲ್ಲ ಚಂದ್ರ, ಇವೆಲ್ಲ ಆತ್ಮಕಾರಕನಾದಂಥ ರವಿ, ಮನಃಕಾರಕನಾದಂಥ ಚಂದ್ರ, ಅದೇ ರೀತಿಯಾಗಿ ಕಲತ್ರಕಾರಕನು, ಧನಕಾರಕನು, ಬುದ್ಧಿಕಾರಕನು, ಮನಸ್ಸು ಮತ್ತು ಬುದ್ಧಿ ಮಾಯೆಯಲ್ಲಿ ಆವರಿಸಿದರೆ ಅದು ಮಾಘ ಮಾಸ ಮಾಯಾ ಮಾಸವಲ್ಲದೆ ಇನ್ನೇನು. ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಈ ಭೌಗೋಳಿಕ ವಿಸ್ಮಯ ಎನ್ನುವಂಥದ್ದು ಒಂದು ಮಾಯೆಯಿಂದ ಸಮಾಚ್ಛಾದನ ಆಗುವಂಥದ್ದು ಎಂಬುದಾಗಿ ಶಂಕರಾಚಾರ್ಯರ ಒಂದು ಶ್ಲೋಕದ ನೆನಪಾಗಿ ಹೇಳಿದ್ದೇನೆ. ಹಾಗಾಗಿ 3, 5, 13 ಈ ಫೆಬ್ರವರಿಯಂದು ಯಾವ ದ್ವಿತೀಯದಂದು ಬುಧನು ಕುಂಭಕ್ಕೂ, ಹಾಗೂ ಚತುರ್ಥಿಯಂದು ಶುಕ್ರನು ಕುಂಭಕ್ಕೂ, ಹಾಗೂ ರವಿಯು ಆ ಏಕಾದಶಿಯಂದು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಧನಿಷ್ಠ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಅಮಾವಾಸ್ಯೆಯು, ಹಾಗೆಯೇ ಪೌರ್ಣಿಮೆಯು ಕರ್ಕಾಟಕ ರಾಶಿಯಲ್ಲಿ ಪೌರ್ಣಿಮೆಯು ಸಂಭವಿಸುತ್ತದೆ. ಹಾಗೆ ಶನೈಶ್ಚರನು ಯಥಾಸ್ಥಾನದಲ್ಲಿ ಮೀನರಾಶಿಯಲ್ಲಿಯೂ, ಹಾಗೂ ಗುರುವು ಈ ಒಂದು ಮಿಥುನ ರಾಶಿಯಲ್ಲಿಯೂ, ಕೇತು ಸಿಂಹ ರಾಶಿಯಲ್ಲಿಯೂ ಯಥಾಸ್ಥಿತಿಯಲ್ಲಿ ಇರ್ತಾರೆ. ಹೌದು, ಪೌರ್ಣಿಮೆಯು 1/2/26 ಸಂಭವಿಸಿದರೆ 17/2/26 ಫೆಬ್ರವರಿ 17 ಅಂದು ಸಂಭವಿಸುವ ಅಮಾವಾಸ್ಯೆ. ಈ ಅಮಾವಾಸ್ಯೆ ಎನ್ನುವಂಥದ್ದು ರವಿಚಂದ್ರರ ಯುತಿಯಿಂದ ಉಂಟಾಗಿ ರಾಹುವಿನಿಂದ ಗ್ರಸ್ತನಾಗುವ ರವಿಯು ಈ ಒಂದು ಮಾಘ ಮಾಸದಲ್ಲಿ ಇರುವುದರಿಂದಾಗಿ ಈ ಮಾಘ ಮಾಸದ ಅಮಾವಾಸ್ಯೆಯಂದು ಸೂರ್ಯಗ್ರಹಣವು ಉಂಟಾಗುತ್ತೆ. ಆದರೆ ಭಾರತೀಯರು ಅದರ ಬಗ್ಗೆ ಅತಿ ಹೆಚ್ಚಿನದಾಗಿ ತೊಂದರೆಯನ್ನು ಪಟ್ಟುಕೊಳ್ಳೋದು ಬೇಡ. ಅದು ನಮಗೆ ಕಾಣಿಸುವುದಿಲ್ಲ. ಭಾರತೀಯರಿಗೆ ಭಾರತ ದೇಶದಲ್ಲಿ ಗೋಚರವಾಗದ ಸೂರ್ಯಗ್ರಹಣ ಇದೆ. ಆದ್ದರಿಂದಾಗಿ ಅದು ಭಾರತೀಯರು ಅದರ ಬಗ್ಗೆ ಚಿಂತಿಸುವ ಕೆಲಸ ಇಲ್ಲ. ಆದರೆ 1 ತಿಂಗಳುಗಳ ಕಾಲವಾಗಿ ರಾಹು ರವಿ ಯುತಿಯು ಈ ಕುಂಭರಾಶಿಯಲ್ಲಿ ಆಗುವುದರಿಂದ ಈ ಒಂದು ಆ ಕುಂಭರಾಶಿಯಲ್ಲಿ ಉಂಟಾಗುವಂತಹ ರಾಹು ರವಿ ಯುತಿಯಿಂದಾಗುವ ದೋಷಗಳೇನೇನು, ಅದು ಎಲ್ಲ ರಾಶಿಯವರು ಹೇಗೆ ಆಚರಣೆ ಮಾಡಬೇಕು, ಅದರ ಬಗ್ಗೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಗ್ರಹಣಾಚರಣೆಗಾಗಿ ಅದರಿಂದ ಅನೇಕ ದೋಷಗಳು ಉಂಟಾಗ್ತದೆ ಎಂಬುದಾಗಿ ಭಾರತೀಯರು ಈ ಅಮಾವಾಸ್ಯೆಯ ಸೂರ್ಯಗ್ರಹಣವನ್ನು ಪರಿಗ್ರಹಿಸುವುದು ಬೇಡ. ಅನೇಕರು ಹೇಳಬಹುದು, ಆದರೆ ನಾವು ಸ್ಪಷ್ಟವಾದ ಮಾತಿನಲ್ಲಿ ಹೇಳ್ತಾ ಇದ್ದೇವೆ. ಹಾಗಾಗಿ ಭಾರತದಲ್ಲಿ ಕಾಣುವ ಗ್ರಹಣಗಳ ಆಚರಣೆಯನ್ನು ಕೂಡ ಮಾತ್ರ ಮಾಡಬೇಕು. ಹಾಗಾಗಿ ಪಂಚಾಂಗದಲ್ಲೂ ಕೂಡ ಅತ್ಯಂತ ಸ್ಪಷ್ಟ ಉಲ್ಲೇಖವನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ. ನೋಡಿ, ಇಲ್ಲಿ 17/2 ಈ ಮಂಗಳವಾರ ಮಾಘ ಕೃಷ್ಣ ಅಮಾವಾಸ್ಯೆ ಇದೆ. ಆಗ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ
ಗ್ರಹಣ ಆಚರಣೆ ಇಲ್ಲ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದರ ಅರ್ಥ ಯಾವುದೇ ರೀತಿಯಾದ ಉದ್ವೇಗಕ್ಕೋ ಅಥವಾ ಗ್ರಹಣದಿಂದ ನಮಗೇನೋ ತೊಂದರೆ ಆಗ್ತದೆ ಅನ್ನುವಂಥ ಭಾವನೆಯಿಂದ ಹೊರಬಂದು ನಿತ್ಯ ಪೂಜಾ ಕ್ರಮಗಳನ್ನು ಯಥಾಸ್ಥಿತಿಯಲ್ಲಿ ಮಾಡ್ಕೊಂಡು ಬನ್ನಿ. ಆದರೆ ಈ ಒಂದು ಸಂಪೂರ್ಣವಾದಂತಹ ರವಿಯ ಅಸ್ತಿತ್ವವು ಕುಂಭರಾಶಿಯಲ್ಲಿ ಇರುವಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕಾದ ಅಗತ್ಯ ಇದೆ. ಅದರಲ್ಲೂ ಕುಂಭರಾಶಿಯವರು, ಅದರ ಬಗ್ಗೆ ಕುಂಭರಾಶಿಯ ಫಲದಲ್ಲಿ ನೋಡೋಣ. ಎಲ್ಲ ರಾಶಿಯವರಿಗೂ ಇದರ ಪರಿಣಾಮ ರವಿ ರಾಹುವಿನ ಯುತಿಯಿಂದ ಏನಾಗುತ್ತೆ, ಈ ಮಾಯೆ ಏನನ್ನು ಮಾಡ್ತದೆ ಎಂಬುದಾಗಿ ಒಂದೊಂದು ರಾಶಿಯವರಿಗೂ ಕೂಡ ಭಿನ್ನ ಭಿನ್ನವಾಗಿ ಯಾವ ರೀತಿಯಾದ ಫಲವನ್ನು ಕೊಡ್ತದೆ ಎಂಬುದಾಗಿ ಮಾಯಾ ಮಾಘ ಮಾಸಕ್ಕೆ ತಮಗೆ ಸ್ವಾಗತ. ಬನ್ನಿ ನೋಡೋಣ. ಮೇಷರಾಶಿ ಸಂಜಾತರೆಲ್ಲರಿಗೂ ಕೂಡ ಮಾಯಾ ಮಾಘ ಮಾಸಕ್ಕೆ ಸ್ವಾಗತ. ಇಲ್ಲಿ ಮೇಷರಾಶಿಯ ಅಧಿಪತಿಯಾದಂತಹ ಕುಜನು ಮಕರ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವುದು ಅತ್ಯಂತ ಶುಭದಾಯಕವಾಗಿ ಗೋಚರವಾಗ್ತಾ ಇದೆ. ಹಾಗೆಯೇ ಈ ಒಂದು ಮಕರ ರಾಶಿಯಲ್ಲಿಯೇ ಧನಿಷ್ಠ ನಕ್ಷತ್ರದಂದು ಸಂಭವಿಸುವಂತಹ ಅಮಾವಾಸ್ಯೆ ಸ್ವಲ್ಪ ಮಟ್ಟಿಗೆ ಪರಿಣಾಮ ಖಂಡಿತವಾಗಿಯೂ ಆ ಕುಜಗ್ರಹದ ಮೇಲೆ ಇರುವುದರಿಂದ ಅನೇಕ ವಿಧವಾದಂತಹ ದೋಷಗಳು ಯಾವ ರೀತಿಯಾಗಿ ಗೋಚರವಾಗ್ತವೆ, ಅದರ ನಿವಾರಣೆ ಹೇಗೆ ಎಂಬುದಾಗಿ ನೋಡೋಣ. ಮುಖ್ಯವಾಗಿ ಈ ಒಂದು ಮೇಷರಾಶಿಯಿಂದ ಅಧಿಪತಿಯಾದಂತಹ ಕುಜನು ದಶಮದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಉಚ್ಚನಾಗಿ ಇರುವುದರಿಂದಾಗಿ ಉದ್ಯೋಗದ ಸ್ಥಾನದ ಅಧಿಪತಿಯ ಒಂದು ಪ್ರಭಾವಕ್ಕೆ, ಸಾಡೆ ಸಾತಿನ ಪ್ರಭಾವಕ್ಕೆ ಒಳಗಾದಂತಹ ಮೇಷರಾಶಿಯವರಿಗೆ ಯಾರ ಜಾತಕದಲ್ಲಿ ಶನೈಶ್ಚರನ ಸ್ಥಾನಮಾನಾದಿಗಳು ಅತ್ಯುತ್ತಮ ರೀತಿಯಲ್ಲಿ ಪೂರ್ವಜನ್ಮದ ಕರ್ಮಗಳ ಪುಣ್ಯಾಂಶವನ್ನು ಅನುಭವಿಸುವ ನಿಟ್ಟಿನಲ್ಲಿದ್ದಲ್ಲಿ ಅತ್ಯುತ್ತಮವಾದ ಉದ್ಯೋಗ ಇತ್ಯಾದಿಗಳು ಲಭ್ಯವಾಗ್ತಲೇ ಹೋಗುವುದು ಈ ಒಂದು ಮಾಘ ಮಾಸದಲ್ಲಿ. ಆದರೆ ಕೆಲವರಿಗೆ ಅಹಂಕಾರಯುಕ್ತವಾಗಿದ್ದರೆ ಅತಿ ಕೋಪ, ಅತಿ ಸಿಟ್ಟು, ಅಂದರೆ ಬೇಸರ, ಅಳು ಇತ್ಯಾದಿಗಳು ಯಾವ ಕುಜದ ದೋಷವನ್ನು ಇಟ್ಟುಕೊಂಡವರಿಗೆ, ಶನಿಯ ಯಾವ ಶನೈಶ್ಚರನಿಂದ ಸರಿಯಾದ ಫಲ ಸಿಗದೆ ರಾಹುವಿನ ಫಲ ಸಿಗುವಂಥವರಿಗೆ, ಕುಜನ ಫಲ ಸಿಗುವಂಥವರಿಗೆ ಶನೈಶ್ಚರನಿಂದ ಕರ್ಮಫಲದಾತನಾದಂತಹ ಶನೈಶ್ಚರನು ನಿಮ್ಮ ಜಾತಕದ ಅನುಸಾರವಾಗಿ ಈಗ ಯಾವ ಫಲವನ್ನು ನೀಡ್ತಾ ಇದ್ದಾನೆ, ನಿಮಗೆ ಪೂರ್ವಜನ್ಮದ ಪುಣ್ಯದ ಫಲವನ್ನು ನೀಡ್ತಾ ಇದ್ದರೆ ಸಾರ್ಧ ಸಪ್ತಮ ಶನಿಯು ಅತ್ಯುತ್ತಮವಾದ ಫಲವನ್ನು ನೀಡುತ್ತೆ. ಅದೇ ರೀತಿಯಾಗಿ ನಿಮಗೆ ಪೂರ್ವಜನ್ಮದ ಕೆಟ್ಟ ಫಲವನ್ನು, ಪಾಪಾಂಶದ ಫಲವನ್ನು ಹೆಚ್ಚಿಸುತ್ತಿದ್ದರೆ ಅಥವಾ ಅದನ್ನು ಹೆಚ್ಚಿಗೆ ನೀವು ಮಾಡಿಕೊಳ್ತಾ ಇದ್ದರೆ ಶನೈಶ್ವರನಿಂದ ಅದೇ ಸಂಪೂರ್ಣವಾಗಿ ಈ ಒಂದು ಮಾಘ ಮಾಸದಲ್ಲಿ ವಿತರಣೆಯಾಗಿ ಪಾಪಾಂಶವನ್ನು ಅನುಭವಿಸುವ ಯೋಗವೂ ಕೂಡ ಇಲ್ಲದಿಲ್ಲ. ಆಗ ದಶಮದಲ್ಲಿರುವ ಕುಜನಿಂದ ಉಚ್ಚಸ್ಥಾನದಲ್ಲಿದ್ದರೂ ಕೂಡ ಉದ್ಯೋಗಾದಿಗಳಲ್ಲಿ ಅತಿಯಾದ ತೊಂದರೆಯನ್ನು ಅನುಭವಿಸುವ ಯೋಗ ಮೇಷರಾಶಿಯವರಿಗೆ ಇರ್ತದೆ. ಅದಕ್ಕೆ ಮುಖ್ಯವಾಗಿ ಶನೈಶ್ವರನ ಅನುಗ್ರಹಕ್ಕೆ, ರವಿಯ ಅನುಗ್ರಹಕ್ಕೆ, ಕುಜನ ಅನುಗ್ರಹಕ್ಕೆ ಓಂ ನಮಃ ಶಿವಾಯ, ಹೆಣ್ಣು ಮಕ್ಕಳು ಶಿವಾಯ ನಮಃ ಮತ್ತು ಗಂಡು ಮಕ್ಕಳು ಓಂ ನಮಃ ಶಿವಾಯ ಜಪ ಇತ್ಯಾದಿಗಳನ್ನು ಮಾಡುವಂಥದ್ದು, ದುರ್ಗಿಯ ಆರಾಧನೆಯನ್ನು ಅಥವಾ ಕುಲದೇವತಾ ಆರಾಧನೆಯನ್ನು ಮಾಡುವ ಮೂಲಕವಾಗಿ ಸಂಪೂರ್ಣವಾದಂತಹ ದೋಷದಿಂದ ಮುಕ್ತವಾಗಿ ಉದ್ಯೋಗದಲ್ಲಿ ಅತ್ಯುತ್ತಮವಾದ ಫಲವನ್ನು ಅನುಭವಿಸಲು ಸಾಧ್ಯ. ಆದರೆ ಮೊದಲಿನಿಂದ ನಾವು ಹೇಳಿದ ಹಾಗೆ ತಾಯಿ ತಂದೆಯ ನಮಸ್ಕಾರವಿಲ್ಲದೆ ಇದು ಅಸಾಧ್ಯ. ನಿತ್ಯವೂ ತಾಯಿ ತಂದೆಯ ನಮಸ್ಕಾರವನ್ನು ಮಾಡ್ತಾ ಶರಣಾಗತಿಯ ಭಾವವನ್ನು ಹೊಂದಿದಾಗ ಮಾತ್ರ ಈ ಶನೈಶ್ವರನಿಂದ ಉತ್ತಮ ಫಲ ಲಭ್ಯವಾಗಲು ಸಾಧ್ಯವಾಗತ್ತೆ. ಇನ್ನು ದ್ವಿತೀಯಾಧಿಪತಿಯಾದ ಶುಕ್ರನು ಮಕರದಿಂದ ಈ ಒಂದು ಏಕಾದಶ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾನೆ, ಅತ್ಯುತ್ತಮವಾದ ಸ್ಥಾನವನ್ನು ತಲುಪ್ತಾ ಇದ್ದಾನೆ. ಫೆಬ್ರವರಿ 1ರವರೆಗೂ ಕೂಡ ಶುಕ್ರ ಅಸ್ತ ರವಿಯ ಜೊತೆಗೆ ಶುಕ್ರನು ಇದ್ದರೂ ಕೂಡ ಇಲ್ಲದಂತೆ ಹಣಕಾಸು, ಕುಟುಂಬ ಮತ್ತು ಮಿತ್ರ ಕ್ಷೇತ್ರಗಳ ಸಹಕಾರ ಸ್ವಲ್ಪ ಕಡಿಮೆಯೇ ಆಗಿರ್ತದೆ. ಅದರಲ್ಲೂ ಕೂಡ ರಾಹುವಿನ ಯುತಿ ಬಂದಂತಹ ಶುಕ್ರನಿಗೆ ಯಾವ ರೀತಿಯ ಮಾಯಾ ಆಚ್ಛಾದನೆ ಆಗ್ತದೆ. ನಿಮಗೆ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿದ್ದರಿಂದ ಯಾವುದಾದರೂ ಈ ವಿವಾಹೇಚ್ಛುಕರಿಗೆ ಯಾರು ಈ ಗಂಧರ್ವ ವಿವಾಹವನ್ನು ಹೆಚ್ಚಿಸ್ತಾ ಇದ್ದಾರೆ, ಲವ್ ಮಾಡ್ತಾ ಇದ್ದರೆ ಇತ್ಯಾದಿಗಳಿದ್ರೆ ಪ್ರೇಮಗಳಿಗೆ ಅತ್ಯಂತ ದೊಡ್ಡ ಮಾಯ ಆವರಿಸಿ ಆ ಪ್ರೇಮದೊಳಗೆ ಮುಳುಗಿ ಹೋಗುವಂತಹ ಮಾಯೆಯಲ್ಲಿಯೇ, ಅಲ್ಲಿ ಶಂಕರಾಚಾರ್ಯರು ಶಿವಮಾನಸ ಪೂಜೆಯಲ್ಲಿ ಶಿವ ಅಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ ಇದನ್ನು. ಪಂಚ ಮರ್ಮ ಸಂಧವು ನಾಗ ವಿಷಧರೈಹಿ, ಅಂದರೆ ನಾಗ ಬಂದು, ಆ ನಾಗ ಅಂದರೆ ರಾಹು ಕೇತು, ಈ ರೀತಿಯಾಗಿ ಆ ನಾಗ ಬಂದು ಈ ಒಂದು ಯೌವನ ಎನ್ನುವಂತಹ ಅವಸ್ಥೆಯಲ್ಲಿ ಪಂಚಭಿರ್ಮರ್ಮ ಸಂಧವು, ಈ ಕಣ್ಣು, ಕಿವಿ
ಮತ್ತು ಇತ್ಯಾದಿಗಳು ಪಂಚ ಇಂದ್ರಿಯಗಳೇನಿದ್ದಾವೆ ಅವು ಸಂಪೂರ್ಣವಾಗಿ ಮಾಯೆ ಎನ್ನುವಂತಹ ಯಾವ ಸ್ತ್ರೀ ಮೋಹ ಅಥವಾ ಪುರುಷ ಮೋಹ, ಅದರಲ್ಲಿ ಯೌವನದ ಮರದಲ್ಲಿ ಆ ಯೌವನ ಎನ್ನುವ ಸರ್ಪ ಹೇಗೆ ಕಚ್ಚುತ್ತದೆಯೋ ಅಂತಹ ವಿಷಧರೈಹಿ ಅಂತ ಹೇಳ್ತಾರೆ. ಆ ವಿಷಧರನಿಂದ ಕಚ್ಚಿಸಲ್ಪಟ್ಟಂತಹ ಯೌವನಾವಸ್ಥೆಯಲ್ಲಿರುವಂಥವನು ಸಂಪೂರ್ಣವಾಗಿ ವಿಷಾವೃತ್ತನಾಗ್ತಾನೆ, ಮಾಯಾವೃತ್ತನಾಗ್ತಾನೆ. ಸಂಪೂರ್ಣವಾಗಿ ಜಗತ್ತಿನದಲ್ಲಿ ಎಲ್ಲವನ್ನೂ ಬದಿಗೊತ್ತಿ ಜೀವನಕ್ಕೆ ಬೇಕಾದ ಮುಖ್ಯ ಅಧ್ಯಯನಾದಿಗಳನ್ನೂ ಕೂಡ ಬದಿಗೊತ್ತಿ ಸಂಪೂರ್ಣವಾಗಿ ಪಂಚಭಿರ್ಮರ್ಮ ಸಂಧವು ಎನ್ನುವ ಹಾಗೆ ಅವನ ಪಂಚ ಇಂದ್ರಿಯಗಳು ಕೂಡ ಸಂಪೂರ್ಣ ಮಾಯೆಗೆ ಆವರ್ತಗೊಂಡು ಕೇವಲ ಆ ಹೆಣ್ಣಿನ ಅಥವಾ ಪುರುಷನ ಮಾಯೆಯಲ್ಲಿ ಆ ಉಳಿದುಕೊಳ್ಳುವ ಸಾಧ್ಯತೆ ಈ ಒಂದು ಶುಕ್ರ ಸಪ್ತಮಾಧಿಪತಿಯಾಗಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಪತಿ ಪತ್ನಿಯರಲ್ಲಿ ಅತ್ಯಂತ ಮೋಹವಿದ್ದು ಉತ್ತಮವಾದ ಜೀವನ ನಡೆಸಿದರೆ ಇದು ಒಳ್ಳೆಯದು. ಆದರೆ ವಿದ್ಯಾರ್ಥಿ ದಿಸೆಯಲ್ಲಿದ್ದಂಥವರು ಯಾರಾದರೂ ಅಥವಾ ಯಾವುದೇ ಜಾಬ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದವರಾದರೂ ಕೂಡ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯಾದ ಆಸಕ್ತಿಯನ್ನು ಹೊಂದದೆ ಒಂದೆರಡು ಮೊಬೈಲ್ ಮೆಸೇಜ್ಗಳ ಮೂಲಕ ಒಂದು ದಿವಸ ಮಾತಾಡೋದು ಬಿಡೋದು ಈ ರೀತಿಯಾಗಿ ಮನಸ್ಸಿನ ಒಳಗೆ ಪರಸ್ಪರರಾಗಿ ವೈರುಧ್ಯತೆಯನ್ನು ಉಂಟು ಮಾಡಿಕೊಂಡು ತಮ್ಮ ಕೆಲಸದಲ್ಲೂ ಕೂಡ ಹಿನ್ನಡೆಯನ್ನು ಮಾಡಿಕೊಳ್ಳುವಂತಹ ಮಾಯೆಗೆ ಸಿಲುಕುವ ಒಂದು ಮೋಹ ಇಲ್ಲಿ ಈ ಮಾಘ ಮಾಸದಲ್ಲಿ ಉಂಟಾಗುವ ಲಕ್ಷಣ ಇದೆ. ಹಾಗಾಗಿ ಇಂತಹ ಮಾಯೆಗೆ ಆಚ್ಛಾದನೆ ಆದಾಗ ಮೊದಲನೇದಾಗಿ ಶುಕ್ರನ ಗ್ರಹ ಸ್ಥಿತಿಯಿಂದ ಇಂಥ ಮಾಯೆಯಿಂದ ಹೊರಬರಲು ದುರ್ಗಿ ಮತ್ತು ಆಂಜನೇಯನ ಆರಾಧನೆ ಅತಿ ಮುಖ್ಯ. ನಾಗಶಕ್ತಿ ವಿನಾಯಕನ ಆರಾಧನೆ ಅತ್ಯಂತ ಮುಖ್ಯ. ನಾಗಶಕ್ತಿ ವಿನಾಯಕನ ಆರಾಧನೆಯ ಬಗ್ಗೆ ಈಗ ಸಾಮಾನ್ಯವಾದ ಮಾಹಿತಿಯನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಡ್ತೇವೆ. ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣ ಪೂಜಾ ವಿಧಾನವನ್ನು ಯಾವ ರೀತಿಯಾಗಿ ಮಾಡಬೇಕು ಇತ್ಯಾದಿಗಳನ್ನು ಕೂಡ ನಾವು ಖಂಡಿತವಾಗಿಯೂ ಹಾಕ್ತೇವೆ. ಆದರೆ ಕೇವಲ ಜ್ಯೋತಿಷ್ಯದ ವಿಡಿಯೋಗಳನ್ನು ಅಲ್ಲದೆ ಉಳಿದ ಎಲ್ಲ ವಿಡಿಯೋಗಳನ್ನು ತಾವು ಗಮನಿಸಬೇಕಾಗಿ ನಾವು ತಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಹಾಗಾಗಿ ಅತ್ಯಂತ ರಾಹುವಿನಿಂದ ಗ್ರಸ್ತವಾದ ಈ 4 ಗ್ರಹಗಳು ಹಾಗೂ ಕೇತುವಿನಿಂದ ಗ್ರಸ್ತವಾಗುವ ಈ 2 ಗ್ರಹಗಳ ಒಂದು ದುಷ್ಪರಿಣಾಮವನ್ನು ಪರಿಹರಿಸಿಕೊಳ್ಳಿಕ್ಕೆ ನಾಗಶಕ್ತಿ ವಿನಾಯಕ ಅತ್ಯಂತ ಸಹಕಾರಿಯಾಗ್ತಾನೆ. ಇವನ ಮೂಲ ಪೂಜಾ ವಿಧಾನ ಅತ್ಯಂತವಾಗಿ ಸಮಸ್ತ ವಿಧವಾದ ರಾಹುಗ್ರಸ್ತ ದಿವಾಕರ ಎಂದು ಸದೃಶ ಎನ್ನುವುದಕ್ಕಾಗಿ ಸಂಪೂರ್ಣವಾಗಿ ಪರಿಹಾರ ರೂಪವಾಗಿ ಸಿಗಬಲ್ಲ ಅತಿ ದೊಡ್ಡ ಆರಾಧನೆ, ಅತಿ ಸುಲಭದ ಆರಾಧನೆ. ಹಾಗೆಯೇ ಇಲ್ಲಿ ನೋಡಿ, ಶುಕ್ರನು ದ್ವಿತೀಯಾಧಿಪತಿಯೂ ಆಗುತ್ತಾನೆ. ದ್ವಿತೀಯಾಧಿಪತಿಯಾಗಿ ಮಿತ್ರಕ್ಷೇತ್ರ ಮತ್ತು ಕಾರ್ಯಕ್ಷೇತ್ರ, ಕುಟುಂಬ ಕ್ಷೇತ್ರ ಇವೆಲ್ಲವೂ ಕೂಡ ಏನಿದೆ, ಇವೆಲ್ಲವೂ ಕೂಡ ರಾಹುವಿನಿಂದ ಆಚ್ಛಾದಿತವಾದಾಗ ಎಲ್ಲವೂ ಮಾಯೆ. ನಿಮ್ಮನ್ನು ಹೊಗಳುವವರು ಖಂಡಿತವಾಗೂ ಅವರ ಸ್ವ ಉದ್ದೇಶದಿಂದ ಹೊಗಳ್ತಾ ಇರ್ತಾರೆ ಹೊರತು ನಿಮ್ಮಲ್ಲಿರುವ ನೈಜತೆಯನ್ನು ನೋಡಿ ಅಲ್ಲ. ಇದು ಒಂದು ಮಾಯೆ. ಹಾಗಾಗಿ ಅವರ ಸಹಕಾರ ಇತ್ಯಾದಿಗಳೆಲ್ಲವೂ ಕೂಡ ಅವರ ವೈಯಕ್ತಿಕವಾದ ಸ್ವಾರ್ಥಕ್ಕಾಗಿ ಈ ಮಾಘ ಮಾಸ ಮಾಯೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ನೀವು ನಿಮ್ಮನ್ನು ಹೊಗಳಿದವರನ್ನು ಎಚ್ಚರಿಕೆಯನ್ನು ನೋಡುವ ಅನಿವಾರ್ಯತೆ ಇದೆ. ಅತ್ಯಂತ ಲಾಭಾಂಶವನ್ನು ತೋರಿಸಿ ನಿಮಗೆ ಮೋಸ ಮಾಡುವ ಎಲ್ಲ ಸಾಧ್ಯತೆ ಮಾಘ ಮಾಸದಲ್ಲಿದೆ. ಹಾಗಾಗಿ ಮಿತ್ರಕ್ಷೇತ್ರ ಇರ್ಬೋದು, ವ್ಯಾವಹಾರಿಕ ಕ್ಷೇತ್ರ ಇರ್ಬೋದು, ಬಹಳ ಎಚ್ಚರಿಕೆಯಿಂದ ದುರ್ಗಿ ಮತ್ತು ಆಂಜನೇಯ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ ನಿಮಗೆ ಇಂತಹ ಮಾಯೆಯಿಂದ ಹೊರಬರಲು ಸಂಪೂರ್ಣವಾಗಿ ಸಹಕಾರ ಮಾಡುತ್ತೆ. ಹಾಗೆ ನೋಡಿ, ಇನ್ನು ತೃತೀಯದಲ್ಲಿ ಗುರು ಇರುವಂಥದ್ದು ಸಹೋದರರ ಸಹಕಾರ. ತೃತೀಯಾಧಿಪತಿಯು ಈ ಮತ್ತೆ ರಾಹುವಿನ ಆಚ್ಛಾದನೆಗೆ ಒಳಗಾಗುವುದರಿಂದ ಮಾಘ ಮಾಸದಲ್ಲಿ ಆ ಸಹೋದರರಿಂದ ಆಗುವ ಮಾಯೆ, ಯಾವ ಮೋಹ, ತನ್ನ ಸಹೋದರ ಎನ್ನುವಂತಹ ಮೋಹವೇ ಜೀವನಕ್ಕೆ ಕುತ್ತಾಗಿ ಬಿಡಬಹುದು. ಆದ್ದರಿಂದ ಸಹೋದರರ ನಯವಾದ ಮಾತುಗಳು ನಿಮ್ಮನ್ನು ವಂಚಿತನನ್ನಾಗಿ ಮಾಡಬಹುದು. ಹಾಗೆಯೇ ಯಾವುದೇ ರೀತಿಯಾದ ವ್ಯಾವಹಾರಿಕ ಮಾತುಕತೆಗಳಲ್ಲೂ ಕೂಡ ನಯವಾದ ಮಾತುಗಳನ್ನು ನಂಬಿ ಮೋಸ ಹೋಗುವ ಲಕ್ಷಣಗಳೇ ರಾಹುವಿನಿಂದ ಆಚ್ಛಾದಿತನಾದ ಬುಧನಿಂದ ಇರುವಂಥದ್ದು. ಹಾಗಾಗಿ ಆಂಜನೇಯ ಮತ್ತು ನಾಗಶಕ್ತಿ ವಿನಾಯಕನ ಆರಾಧನೆ ಈ ಒಂದು ವ್ಯಾವಹಾರಿಕ ಕ್ಷೇತ್ರದಲ್ಲಿ ಉಂಟಾಗಬಲ್ಲ ಮಾಯೆಯಿಂದ ಹೊರಬರಲು ಸಾಧ್ಯ. ಈಗಂತೂ ಸಂಪೂರ್ಣ ಮಾಯಾ ಜಗತ್ತು, ಎಲ್ಲ ಕಡೆ ಫ್ರಾಡ್. ದಯವಿಟ್ಟು ಎಚ್ಚರದಿಂದಿರಿ. ಹಾಗಾಗಿ ಇನ್ನು ಚತುರ್ಥದಲ್ಲಿ ಪೌರ್ಣಿಮೆ ಸಂಭವ. ಹಾಗಾಗಿ ಚಂದ್ರನ ಸ್ವಸ್ಥಾನದಲ್ಲಿ ಪೌರ್ಣಿಮೆ ಅತ್ಯುತ್ತಮವಾದಂತಹ ಪ್ರಾಬಲ್ಯತೆ ಉಳ್ಳ ಮಾಘ ಪೌರ್ಣಿಮೆ. ಹಾಗಾಗಿ ಈ ಮಾಘ ಮಾಸದ ಪೌರ್ಣಿಮೆ ನೋಡಿ
ಮಾಘ ಸ್ನಾನವನ್ನು ಮಾಡಿ ಶುದ್ಧರಾಗ್ತಾ ಇದ್ದಾರೆ. ಅಂತಹ ಕೋಟಿ ಕೋಟಿ ಭಾರತೀಯರಿಗೆ ನನ್ನ ನಮನಗಳು. ನಿಮಗೂ ಕೂಡ ಮಾಘ ಮಾಸದ ಸ್ನಾನದ ಸಂಪೂರ್ಣ ಫಲ ಸಿಗಲಿ ಅಂತ ಆಶಿಸ್ತಾ, ಈ ಒಂದು ಪೌರ್ಣಿಮೆಯಂದು ವಿಶೇಷವಾಗಿ ನೀವು ಲೌಕಿಕವಾದ ಕಾಮನೆಗಳನ್ನು, ಅಂದರೆ ನಿಮ್ಮ ಅಭಿವೃದ್ಧಿಗೆ ಯಾವ್ಯಾವುದೆಲ್ಲ ನಿಮ್ಮ ಅಧ್ಯಯನ ಅಥವಾ ವೃತ್ತಿ ಎಲ್ಲದೂ ಇರ್ಬೋದು, ಅವತ್ತು ಪೌರ್ಣಿಮೆಯಂದು ರಾತ್ರಿ ನೀವು ಆ ಅನುಷ್ಠಾನವನ್ನು ನಿಮಗೆ ವಿಹಿತವಾದಂತಹ, ಈಗಾಗಲೇ ನಿಮಗೆ ರೂಢಿಯಲ್ಲಿರುವಂತಹ ನಿಮ್ಮ ಕುಲದೇವತಾರಾಧನೆ ಇತ್ಯಾದಿಗಳನ್ನು, ಜಪ ಇತ್ಯಾದಿಗಳನ್ನು ಸಂಕಲ್ಪ ಮಾಡಿ ಲೌಕಿಕವಾದ ಎಲ್ಲ ರೀತಿಯಾದಂತಹ ಅಭ್ಯುದಯಕ್ಕಾಗಿ ಸಂಕಲ್ಪ ಮಾಡಿದಾಗ ಈ ಪೂರ್ಣಿಮೆಯು ಮಾಡಿದ ಪೌರ್ಣಿಮೆಯ ದಿನದಂದು ರಾತ್ರಿ ನೀವು ಮಾಡಿದ ಅನುಷ್ಠಾನ ಒಂದು ಜಪ 1,00,000 ಜಪಕ್ಕೆ ಸಮಾನವಾಗಬಲ್ಲದು. ಹಾಗಾಗಿ ಇಂತಹ ಅದ್ಭುತವಾದಂತಹ ಪೂರ್ಣಿಮೆಯ ಒಂದು ಸಂಪೂರ್ಣ ಫಲವನ್ನು ನೀವು ಪಡೆಯಬೇಕು. ಹಾಗಾಗಿ ಆ ಒಂದು ಪೌರ್ಣಿಮೆಯ ರಾತ್ರಿ ಅತ್ಯಂತ ಶುದ್ಧರಾಗಿ ನೀವು ಬೆಳಗ್ಗೆ 3:30ಯಿಂದ 5 ಗಂಟೆವರೆಗೂ ಬ್ರಾಹ್ಮಿ ಮುಹೂರ್ತದಲ್ಲೋ ಅಥವಾ ರಾತ್ರಿ ಸಮಯದಲ್ಲೋ ಆ ಒಂದು 12 ಗಂಟೆ ರಾತ್ರಿಯಲ್ಲೂ ಕೂಡ ಈ ಅನುಷ್ಠಾನ ಮಾಡಲಿಕ್ಕೆ ನಿಮಗೆ ಖಂಡಿತವಾಗಿಯೂ ಸಾಧ್ಯ ಇದೆ. ಅದನ್ನು ನೀವು ಮಾಡಿದಾಗ ಲೌಕಿಕವಾದ ಯಾವುದೋ ಕೆಲಸಗಳು ಆಗದೇ ಇರುವಂಥದ್ದು ಇತ್ಯಾದಿಗಳು ಭಕ್ತಿಪೂರ್ವಕವಾಗಿ ಜಗತ್ತಿನ ಹಿತಕ್ಕಾಗಿ ಸಂಕಲ್ಪ ಮಾಡಿ, ನಿಮಗೂ ನಿಮ್ಮ ಕುಲಕ್ಕೂ ನಿಮ್ಮ ಸಮಾಜಕ್ಕೂ ಹಿತವಾಗುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಅನುಷ್ಠಾನವನ್ನು ಮಾಡಿದರೆ ಅತಿ ಶೀಘ್ರದಲ್ಲಿ ಸಂಪೂರ್ಣ ಸಹಕಾರ ಎಲ್ಲರದ್ದು ಸಿಕ್ಕಿ, ಕೇವಲ ಸ್ವಾರ್ಥಪರವಾದ ಸಂಕಲ್ಪವಿಲ್ಲದೆ ಸಂಪೂರ್ಣವಾಗಿ ಜಗದ್ಹಿತಾಯ ಕೃಷ್ಣಾಯ ಅನ್ನುವ ರೀತಿಯಲ್ಲಿ ವಸುಧೈವ ಕುಟುಂಬಕಂ ಎನ್ನುವಂತೆ ಎಲ್ಲರಿಗೂ ಹಿತವಾಗುವ ಸಂಕಲ್ಪವನ್ನು, ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಹಿತವಾಗುವ ಸಂಕಲ್ಪವನ್ನು ಮಾಡಿದಾಗ ಈ ಪೌರ್ಣಿಮೆಯ ನಿಮ್ಮ ಅನುಷ್ಠಾನ ಸಂಪೂರ್ಣ ಫಲ ಕೊಡಬಲ್ಲದು. ಆದರೂ ಅನುಷ್ಠಾನ ನಿತ್ಯ ರೂಢಿಯಲ್ಲಿದ್ದು ತಾಯಿ ತಂದೆಗೆ ನಮಸ್ಕಾರ ಮಾಡಿಯೇ, ತಾಯಿ ತಂದೆ ಗುರು ಗಣಪತಿ ಕುಲದೇವರನ್ನು ನಮಸ್ಕರಿಸಿ ಈ ಒಂದು ಅನುಷ್ಠಾನವನ್ನು ಮಾಡಿ ಉತ್ತಮ ಫಲವನ್ನು ಪಡೆಯಬಹುದು. ಇನ್ನು ಪಂಚಮದಲ್ಲಿ ಸ್ವಾಭಾವಿಕವಾಗಿ ಕೇತು ಇರುವುದರಿಂದ ಆಹಾರದ ವಿಚಾರದಲ್ಲಿ ಅತ್ಯುತ್ತಮದ ಆಹಾರದ ಚಿಂತನೆ ಅತಿ ಮುಖ್ಯವಾಗಿ ಗೋಚರವಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಅನೇಕ ವಿಘ್ನಗಳು ಬರುವ ಲಕ್ಷಣಗಳಿರುವುದರಿಂದ ಇದಕ್ಕೆ ಸೂಕ್ತವಾಗಿರುವುದೇ ಈ ವಿವಾಹ ಯಜ್ಞಾನಾಂ ಒಂದೇ ವಿಘ್ನ ನಿವಾರಣಂ, ನಾಗಶಕ್ತಿ ವಿನಾಯಕನ ಒಂದು ಆರಾಧನೆ ಅತ್ಯಂತ ಉತ್ತಮವಾದ ಫಲ ಕೊಡುತ್ತೆ. ವಿಡಿಯೋದ ಕೊನೆಯಲ್ಲಿ ಗಮನಿಸಿ. ಹಾಗೆಯೇ ಕೇತುವಿನ ಈ ಪಂಚಮತ್ವ ಪಿತೃಸ್ಥಾನಕ್ಕೂ ಕೂಡ ಸ್ವಲ್ಪ ವಿಘ್ನವನ್ನು ಉಂಟು ಮಾಡುತ್ತೆ. ಹಾಗಾಗಿ ತಂದೆಯವರ ಜೊತೆಗೆ ಯಾವುದೇ ರೀತಿಯಾದಂತಹ ದ್ವೇಷಾದಿಗಳನ್ನು ಇಟ್ಟುಕೊಳ್ಳದೆ ಅತ್ಯುತ್ತಮವಾದ ಸಂಬಂಧಗಳನ್ನು ಬೆಳೆಸಿ ಪ್ರೀತಿಯಿಂದ ತಂದೆಯ ಜೊತೆಗೆ ಬೆರೆಯುವುದು. ಅವರು ಬೈದರೂ ಕೂಡ ನಿಮ್ಮ ತಂದೆಯೇ ಆಗಿದ್ದರಿಂದ ಅವರೊಡನೆ ಅತ್ಯುತ್ತಮವಾದಂತಹ ಭಾವನೆಯೊಂದಿಗೆ ಬೆರೆತು ಅವರಿಗೆ ಸಹಕಾರ ಕೊಡ್ತಾ ನೀವು ಜೀವನವನ್ನು ಮಾಘ ಮಾಸವನ್ನು ಕಳೀತಾ ಬಂದರೆ ಈ ಮಹಾಗಣಪತಿಯ ಅನುಗ್ರಹದಿಂದ, ನಾಗಶಕ್ತಿ ವಿನಾಯಕನ ಅನುಗ್ರಹದಿಂದ ಆ ಮಾಯೆಯಿಂದ ಹೊರಬರಬಹುದು, ಉತ್ತಮವಾದ ಫಲವನ್ನು ಪಡೆಯಬಹುದು. ಹಾಗೆ ಈ ಒಂದು ಕನ್ಯಾ ರಾಶಿ ಇದು 6ನೇ ಮನೆಯ ಅಧಿಪತಿ ಬುಧ. ಇವನು ಮತ್ತೆ ರಾಹುವಿನ ಆಚ್ಛಾದನೆಗೆ ಹೋದಾಗ ಅನೇಕ ಸ್ಕಿನ್ ಪ್ರಾಬ್ಲಮ್ಗಳು, ಗ್ಯಾಸ್ಟ್ರಿಕ್ ಇತ್ಯಾದಿಗಳು, ರೋಗದ ಲಕ್ಷಣಗಳು, ಯಾವ ವಾತದ ದೋಷಗಳು ಹೆಚ್ಚಾಗಬಹುದು. ಹಾಗೂ ದೇಹದಲ್ಲಿ ಕಾಲಿನ ಭಾಗದಲ್ಲಿ ನಿಮ್ಮ ಜಾತಕಕ್ಕೆ ಅನುಸಾರವಾಗಿ, ನಿಮ್ಮ ದೇಹ ಪ್ರಕೃತಿಗೆ ಅನುಸಾರವಾಗಿ ಅನೇಕ ವಿಧವಾದ ದೋಷಗಳು ಆರೋಗ್ಯದ ವಿಚಾರದಲ್ಲಿ ಕಂಡುಬರುವ ಎಲ್ಲ ಸಾಧ್ಯತೆ ಇದೆ. ಅದಕ್ಕೆ ದೈವಿ ಪ್ರಭಾವಕ್ಕಾಗಿ ಮಾಡುವ ಔಷಧಿಗಳ ಸಂಪೂರ್ಣ ಪರಿಣಾಮಕ್ಕಾಗಿ, ದೈವಾನುಕೂಲಕ್ಕಾಗಿ ನೀವು ಮೊದಲೇ ಹೇಳಿದಂತೆ ತಾಯಿ ತಂದೆ ಇತ್ಯಾದಿಗಳ ನಮಸ್ಕಾರ ಮಾಡಿ ನಾಗಶಕ್ತಿ ವಿನಾಯಕನ ಆರಾಧನೆ ಮತ್ತು ಆಂಜನೇಯನ ಆರಾಧನೆ ಮಾಡುವುದರಿಂದ ರೋಗ ಮುಕ್ತರಾಗಲು ನೀವು ಬಳಸುವ ಔಷಧ ಅಥವಾ ನೀವು ಹೋಗುವ ವೈದ್ಯರು ಉತ್ತಮ ರೀತಿಯಲ್ಲಿ ನಿಮಗೆ ಲಭ್ಯವಾಗುವ ಯೋಗ. ಹಾಗೆ ಸಪ್ತಮದ ಬಗ್ಗೆ ಈಗಾಗಲೇ ಹೇಳಿದ್ದೇವೆ. ಅಷ್ಟಮಾಧಿಪತಿ ಕುಜ ಆಗಿದ್ದರಿಂದ ಕುಜನು ಕೂಡ ಅಮಾವಾಸ್ಯೆಯ ಸಮೀಪದಲ್ಲಿಯೂ ನಂತರದಲ್ಲಿ ಈ ಒಂದು ಮಾಘ ಮಾಸದಲ್ಲಿ ಸಂಪೂರ್ಣವಾಗಿ ದಶಮದಲ್ಲಿ ಉಚ್ಚನಾಗಿರುವುದರಿಂದಾಗಿ ಅಷ್ಟಮದ ಕಂಟಕ ದೋಷಗಳು ತೀರಾ ಬಾಧಿಸಲಾರವು. ಆದರೆ ನಿಮ್ಮ ಜಾತಕಗಳ ಪರಿಶೀಲನೆಯನ್ನು ಮಾಡಿಕೊಂಡೇ ಅಲ್ಲೇನಾದರೂ ಕಂಟಕಗಳಿದ್ದರೆ ಅದರ ಪರಿಣಾಮ ಕಡಿಮೆ ಇರುವಂತಹ ಲಕ್ಷಣಗಳಿದ್ದು ಅದಕ್ಕೆ ಪರಿಹಾರದ ಅಗತ್ಯ ಇದ್ದರೆ ನೋಡಿಕೊಳ್ಳುವುದು ಸೂಕ್ತ. ಹಾಗೆ ಭಾಗ್ಯಾಧಿಪತಿಯಾದ ಗುರುವು ತೃತೀಯದಲ್ಲಿರುವುದರಿಂದ ನಿಮ್ಮ ಕುಲದೇವತಾ ಆರಾಧನೆಯ ಫಲವು, ನೀವು ಕುಲದೇವರ ಮಂತ್ರ ಪಠನೆಯು ಸಂಪೂರ್ಣವಾಗಿ ನಿಮಗೆ ದೈವ ಬಲವನ್ನು ತಂದುಕೊಡುವುದಲ್ಲದೆ ಸಹೋದರರ ಸಹಕಾರ,
ಅತ್ಯುತ್ತಮ ಮಾತುಕತೆಗಳಲ್ಲಿ ಯಶಸ್ಸು ಇತ್ಯಾದಿಗಳು ಸಂಪೂರ್ಣವಾಗಿ ಸಿಗುವ ನಿಮ್ಮ ಗುರು ಅನುಗ್ರಹ ಪಡೆಯುವ ಮಹಾಯೋಗ ಈ ಒಂದು ಗುರುವಿನ ತೃತೀಯತ್ವದಲ್ಲಿರುವಂಥದ್ದು, ಭಾಗ್ಯಾಧಿಪತಿ ಇಲ್ಲಿರುವಂಥದ್ದು. ಹಾಗಾಗಿ ಕುಲದೇವತೆಯ ಆರಾಧನೆಯ ಫಲ ಸಹೋದರರ ಮೂಲಕ ಮಾತುಕತೆಗಳ ಮೂಲಕ ಲಭ್ಯವಾಗುವ ಯೋಗ. ಇನ್ನು ಈ ಒಂದು ದಶಮದಲ್ಲಿ ಶುಕ್ರ, ರವಿ, ಕುಜ, ಬುಧರಿದ್ದು ಇವರು ಸಂಪೂರ್ಣವಾಗಿ ಮತ್ತೆ ಏಕಾದಶಕ್ಕೆ ಹೋಗ್ತಾ ಇರುವಂಥದ್ದು. ಇಲ್ಲಿಯೇ ಅಮಾವಾಸ್ಯೆ ಸಂಭವಿಸ್ತಾ ಇರುವಂಥದ್ದು. ರಾಶ್ಯಾಧಿಪತಿ ಇರುವಂತಹ ಉಚ್ಚಸ್ಥಾನದ ರಾಶ್ಯಾಧಿಪನಲ್ಲಿರುವಲ್ಲಿ ಅಮಾವಾಸ್ಯೆ ಧನಿಷ್ಠ ನಕ್ಷತ್ರದಂದು ಉಂಟಾಗುವುದರ ಪರಿಣಾಮವಾಗಿ ಕುಜ ಮತ್ತು ಇಲ್ಲಿ ರವಿಚಂದ್ರ ಯುತಿ, ಆ ಮನಸ್ಸು ಎನ್ನುವುದು ಆ ರವಿಯಿಂದ ಬುದ್ಧಿ ಕಾರಕನಾದ ಬುಧನೂ ಇಲ್ಲೇ ಇದ್ದು ಅಮಾವಾಸ್ಯೆ ಎಂದು ನೀವು ಯಾವ ರೀತಿಯಾದ ಅನುಷ್ಠಾನವನ್ನು ಮಾಡಿದರೆ ಇಲ್ಲಿ ಅತ್ಯುತ್ತಮವಾದ ಫಲ ಸಿಗಬಲ್ಲದು. ದುರ್ಗಿಯ ಆರಾಧನೆ, ಕುಲದೇವತಾ ಆರಾಧನೆ, ಈಶ್ವರ ಆರಾಧನೆ ಮತ್ತು ಆಂಜನೇಯ ಆರಾಧನೆ ಮತ್ತು ಶುಕ್ರ ಮತ್ತು ಕುಜನಿಂದ ದುರ್ಗಿಯ ಆರಾಧನೆಯನ್ನು ಯಥಾ ಅಮಾವಾಸ್ಯೆಯೆಂದು ಅಲೌಕಿಕವಾದ ಚಿಂತನೆ, ಅಧ್ಯಾತ್ಮದ ಚಿಂತನೆ ಇದ್ದವರು, ವೈಯಕ್ತಿಕವಾಗಿ ಜಪಸಿದ್ಧಿಯನ್ನು ಮಾಡಿಕೊಳ್ಳಬೇಕಾದವರು ಹಾಗೂ ಯಾವುದೇ ರೀತಿಯಾದ ಅಧ್ಯಾತ್ಮದ ಉನ್ನತಿ, ಮಾನಸಿಕ ನೆಮ್ಮದಿ, ಆಂತರಿಕ ಸಂತೋಷವನ್ನು ಬಯಸುವವರು ಸಂಪೂರ್ಣವಾಗಿ ಫಲವನ್ನು, ದ್ವಿಗುಣವಾದ ಫಲವನ್ನು ಪಡೆಯುವ ಅಮಾವಾಸ್ಯೆ ಮಾಘ ಅಮಾವಾಸ್ಯೆ. ಅಂದು ರವಿಯು ಆ ಒಂದು ಸೂರ್ಯನ ಛಾಯೆ ಕೂಡ ರಾಹುವಿನ ಛಾಯೆಯಿಂದ ಆಚ್ಛಾದಿತವಾಗುವಂತಹ ಸಾಧ್ಯತೆಗಳು ಇದ್ದು ಅದು ನಮಗೆ ಭಾರತೀಯರಿಗೆ ತೊಂದರೆದಾಯಕವಾಗಿಲ್ಲದೇ ಇದ್ದರೂ ಕೂಡ ಈ ಅಮಾವಾಸ್ಯೆ ಯಾವುದೇ ರೀತಿಯಾದ ಮಂತ್ರ ಸಿದ್ಧಿಗೆ, ಮಂತ್ರ ಅಂದರೆ ಮಾತು ಕೂಡ ಮಂತ್ರ. ಹಾಗಾಗಿ ಎಲ್ಲೆಲ್ಲಿ ಒಳ್ಳೆಯ ಮಾತುಗಳನ್ನು ಆಡಬೇಕು ಆ ಮಾತುಗಳ ಸರಣಿಯೊಂದಿಗೆ ಅತ್ಯುತ್ತಮವಾದ ನಿಮ್ಮ ವಾಕ್ ಸ್ವಾತಂತ್ರ್ಯ ಮತ್ತು ವಾಕ್ ಪ್ರಾಬಲ್ಯತೆ, ಮಾತಿನಲ್ಲಿರ್ತಕ್ಕಂಥ ಹಿಡಿತ ಇದೆಲ್ಲವನ್ನು ಸಾಧಿಸುವ ಮಹಾಯೋಗ. ಹಾಗೆ ಯಾವುದೇ ರೀತಿಯಾದ ಅಧ್ಯಾತ್ಮ ಸಂತೋಷ, ಮಾನಸಿಕ ನೆಮ್ಮದಿಯನ್ನು ಗಳಿಸಲಿಕ್ಕೆ ಅಂದು ರಾತ್ರಿ ನೀವು ಮಾಡುವ ಅನುಷ್ಠಾನ ಅತ್ಯಂತ ದೊಡ್ಡ ಫಲವನ್ನು ಕೊಡುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅತ್ಯಂತ ವಿಶಿಷ್ಟವಾದ ಅಮಾವಾಸ್ಯೆ ಮಾಘ ಅಮಾವಾಸ್ಯೆ. ಆದ್ದರಿಂದಾಗಿ ಈ ಅಮಾವಾಸ್ಯೆಯು ಅತ್ಯಂತ ಪ್ರಬಲತೆಯನ್ನು ಹೊಂದಿದ್ದು ಸಮೀಪ ರಾಹುವಿನ ಸಮೀಪ ರಾಹು ದೃಷ್ಟಿಯುಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅತಿ ಹೆಚ್ಚಿನ ಫಲ ಸಿಗುವಂಥದ್ದು. ಅದರಲ್ಲೂ ಈ ಅಮಾವಾಸ್ಯೆಯನ್ನು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ನೀವು ಆ ಜಪವನ್ನು ಈ ವಿಡಿಯೋದ ಕೊನೆಯಲ್ಲಿ ಹೇಳಿದಂತೆ ಅತ್ಯಂತ ಶ್ರದ್ಧಾಭಕ್ತಿಯುಕ್ತರಾಗಿ ನೀವು ಮಾಡಿದಲ್ಲಿ ಅನೇಕ ದೋಷಗಳಿಂದ ಮುಕ್ತವಾಗುವ ಯೋಗ, ಈ ಒಂದು ದಾರಿಯನ್ನು, ಮಾರ್ಗವನ್ನು ತೋರಿಸುವ ಯೋಗ ಅಮಾವಾಸ್ಯೆಯ ನಿಮ್ಮ ಅನುಷ್ಠಾನದಿಂದ ಸಾಧ್ಯ. ಇನ್ನು ಏಕಾದಶದಲ್ಲಿ ರಾಹು ಇದ್ದು ಬುಧ, ಶುಕ್ರ, ರವಿಯ ಯುತಿಯು ಕೂಡ ಉಂಟಾಗುವುದರಿಂದ ಈಗಾಗಲೇ ಹೇಳಿದಂತೆ ಬುದ್ಧಿಕಾರಕನಾದ ಬುಧ ಮತ್ತು ಹಣಕಾಸು ಮತ್ತು ಪತ್ನಿಕಾರಕನಾದ ಶುಕ್ರ ಮತ್ತು ಆರೋಗ್ಯಕಾರಕನಾದಂತಹ ಆತ್ಮಕಾರಕನಾದಂತಹ ಜ್ಞಾನಕಾರಕನಾದಂತಹ ರವಿ ಇವೆಲ್ಲವೂ ಕೂಡ ಆಚ್ಛಾದನೆಗೆ ಒಳಗಾಗ್ತದೆ. ಇದು ದೊಡ್ಡ ಮಾಯೆ. ನಿಮ್ಮ ಲಾಭಾಂಶ ಅತಿ ದೊಡ್ಡದಾಗಿ ಕಾಣ್ತಾ ಇದ್ದು ಏನೂ ಸಿಗದ ಸ್ಥಿತಿಗೆ ತಂದೊಡ್ಡುವ ಸಾಧ್ಯತೆಗಳಿವೆ. ಹಾಗಾಗಿ ರಾಹುವಿನ ಅತಿ ದೊಡ್ಡವಾದ ಮಾಯಾ ಆಚ್ಛಾದನೆಯಿಂದ ಈ ಗ್ರಹಗಳು ಗ್ರಸ್ತವಾಗುವುದನ್ನು ತಪ್ಪಿಸಿಕೊಳ್ಳಲು ಇಲ್ಲಿ ಚಂದ್ರ ಕೂಡ ಪ್ರವೇಶ ಆಗ್ತಾನೆ. ಮನಸ್ಸು, ಬುದ್ಧಿ, ಆತ್ಮ ಮತ್ತು ಈ ಶುಕ್ರ ಪಂಚೇಂದ್ರಿಯಗಳು, ಮನಸ್ಸು, ಬುದ್ಧಿ, ಆತ್ಮ, ಪಂಚೇಂದ್ರಿಯ ಇವಿಷ್ಟೂ ಕೂಡ ಮಾಯೆಗೆ ಒಳಗಾಗುತ್ತದೆ. ಹಾಗಾಗಿ ಆ ಪಂಚಮ ಸ್ಥಾನದ ಅಧಿಪತಿಯಾದಂತಹ ರವಿ ಕೂಡ ಅಲ್ಲಿ ಆತ್ಮಕಾರಕನಾಗಿ ಪಿತೃಕಾರಕನಲ್ಲಿ ಇರುವುದರಿಂದ ಅನೇಕ ವಿಧವಾದಂತಹ ಮಾಯೆಯ ಬಲೆಗೆ ಸಿಲುಕುವಂತಹ ಸಾಧ್ಯತೆಗಳು, ಯಾವುದು ಅತ್ಯಂತ ಒಳ್ಳೆಯದು ಅಂತ ಗೋಚರವಾಗಿ ಇಡೀ ಜೀವನಕ್ಕೆ ದೊಡ್ಡ ತಪ್ಪಾದ ಕೆಲಸಗಳು ನಡೆಯಬಲ್ಲವು, ಇಡೀ ಜೀವನದಲ್ಲಿಯೇ ತಪ್ಪಾಗುವಂತಹ ಲಕ್ಷಣಗಳು ಗೋಚರವಾಗ್ತವೆಯೋ ಅದು ಈ ಕುಂಭರಾಶಿಯಲ್ಲಿ ಸಂಭವಿಸುವ ಅತ್ಯಂತ ದೊಡ್ಡ ಅಪಾಯ ಖಂಡಿತ ಇದೆ. ನಿಮ್ಮ ಜಾತಕದಲ್ಲಿ ನಿಮ್ಮ ಗೃಹಸ್ಥಿತಿಯ ಬಲ, ನಿಮ್ಮ ಪೂಜಾರಾಧನೆಯ ಫಲ, ನಿಮ್ಮ ಕುಟುಂಬದ ಆರಾಧನೆಯ ಫಲ, ಕುಲದೇವತಾ ಆರಾಧನೆಯ ಫಲ, ಇದರ ಮೂಲಕವಾಗಿ ಗುರು ಹಿರಿಯರ ಆಶೀರ್ವಾದ, ಗುರು ಹಿರಿಯರ ಮಾರ್ಗದರ್ಶನದ ಮೂಲಕವಾಗಿ ಇಂತಹ ಮಾಯೆಯಿಂದ ಹೊರಬರಬಹುದು. ಉದಾಹರಣೆಗೆ ಶೇರ್ ಮಾರ್ಕೆಟಲ್ಲಿ ತುಂಬ ಹಾಕ್ಬಿಡ್ತೀನಿ, ತಕ್ಷಣವೇ ದೊಡ್ಡ ಶ್ರೀಮಂತನಾಗ್ತೀನಿ ಅನ್ನುವ ಭ್ರಮೆ ಒಳಗಾಗಬಹುದು. ಆ ದ್ವಿತೀಯಾಧಿಪತಿಯ ಶುಕ್ರನಿಂದ ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆ ಇದೆ. ಬಹಳ ಎಚ್ಚರಿಕೆಯಿಂದ ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲಿ ಇರಲೇಬೇಕಾಗತ್ತೆ. ಹಾಗಾಗಿ ಕಾಲದ ವ್ಯತ್ಯಾಸ,
ಈಗಿನ ಭೌಗೋಳಿಕವಾದ ವ್ಯತ್ಯಾಸಕ್ಕೂ ಎಲ್ಲ ಒಂದೇ ಹತ್ತಿರದಲ್ಲಿದೆ. ಈ ಮಾಯೆಯಿಂದ ನೀವು ಸಂಪೂರ್ಣವಾಗಿ ಎಚ್ಚೆತ್ತುಕೊಳ್ಳಲು ಈ ನಾಗಶಕ್ತಿ ವಿನಾಯಕ, ನಾಗ ಮತ್ತು ವಿನಾಯಕ, ಕೇತು ದೋಷ, ರಾಹು ಮತ್ತು ಕೇತು ದೋಷದ ಸಂಪೂರ್ಣ ನಿವಾರಣೆ ಆದಾಗ ಈ ಗ್ರಹಗಳ ಏಕಾದಶ ಫಲ, ಸಂಪೂರ್ಣ ಶುಭ ಫಲಗಳು, ಅತ್ಯಂತ ಶ್ರೀಮಂತನಾಗುವ ಯೋಗಗಳು, ಅತ್ಯಂತ ದೊಡ್ಡ ಲಾಭವನ್ನು ಗಳಿಸುವ ಯೋಗಗಳು ಎಲ್ಲವೂ ಲಭ್ಯವಾಗುತ್ತೆ. ಹಾಗಾಗಿ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಖಂಡಿತ ಮಾಡಿ ಇಂತಹ ಒಂದು ರಾಹುವಿನ ಮಾಯೆಯಿಂದ ಮುಕ್ತರಾಗಿ ಮಾಯೆಯ ಮಾಘ ಮಾಸವನ್ನು, ಮೋಹದ ಮಾಘ ಮಾಸವನ್ನು ಸಂಪೂರ್ಣವಾಗಿ ಯಶಸ್ಸಿನ ಮಾಘ ಮಾಸವನ್ನಾಗಿ ಪರಿವರ್ತಿಸಿಕೊಳ್ಳಿ. ಹಾಗೆಯೇ ಇನ್ನು ಶನೈಶ್ವರನು 7.5 ದಶಮಾಧಿಪತಿಯು ಏಕಾದಶಾಧಿಪತಿಯ ಒಂದು ಪ್ರಭಾವ ರಾಶಿಗೆ ಇರುವುದರಿಂದಾಗಿ ನಿಮ್ಮ ಜಾತಕಕ್ಕೆ, ನಿಮ್ಮ ಪೂರ್ವಜನ್ಮದ ಕರ್ಮಕ್ಕೆ ಅನುಗುಣವಾಗಿ ಅನೇಕ ವಿಧವಾದ ಉತ್ತಮ ಮತ್ತು ಕೆಟ್ಟ ಎರಡೂ ಫಲಗಳು ಲಭ್ಯವಾಗಲಿದ್ದು ಈಶ್ವರ ಆರಾಧನೆ ಅತಿ ಮುಖ್ಯವಾಗುತ್ತೆ. ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡಿ ಸಂಪೂರ್ಣವಾಗಿ ನೀವು ಯಶಸ್ಸನ್ನು ಗಳಿಸಿ. ಈ ಬಾರಿಯ ವಿಡಿಯೋದಲ್ಲಿ ನಿಮಗೆ ನಾಗಶಕ್ತಿಯ ಆರಾಧನೆಯ ಸ್ವಲ್ಪ ಮಾಹಿತಿಯನ್ನು ಹಿಂದಿನ ಬಾರಿ ಕೊಟ್ಟಂತೆ ಕೊಟ್ಟಿರ್ತೇವೆ. ಮುಂದಿನ ಬಾರಿ ಅದನ್ನು ಸಂಪೂರ್ಣವಾಗಿ ಕೊಡುವ ಪ್ರಯತ್ನ ನಾವು ಮಾಡಲು ಪ್ರಯತ್ನಿಸ್ತಾ ಇದ್ದೇವೆ. ಅದನ್ನು ಕೊಡುವ ಇಚ್ಛೆ ಇದೆ. 1-2 ತಿಂಗಳಲ್ಲಿ ಅದನ್ನು ಕೊಡುವಂತೆ ನಾವು ಚಿಂತನೆಯನ್ನು ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ಕೂಡ ಈ ರಾಹು ಮತ್ತು ಕೇತುವಿನ ಉಂಟಾಗುವಂತಹ ಸಮಸ್ತ ಮಾಯೆಯಿಂದ ದೂರಾಗಿ ಉತ್ತಮ ಜೀವನ ಲಭ್ಯವಾಗಲಿ. ಆ ಮಾಯಾ ಮೋಹದ ಪಾಶಕ್ಕೆ ಸಿಲುಕದೆ ಜೀವನದಲ್ಲಿ ಸಂತೋಷ ನೆಮ್ಮದಿಯಿಂದ ಬದುಕುವ ಮಾರ್ಗ ನಾಗಶಕ್ತಿ ವಿನಾಯಕನಿನ ಆರಾಧನೆಯಿಂದ ಲಭ್ಯವಾಗುತ್ತೆ. ದಯವಿಟ್ಟು ಅದನ್ನು ನೀವು ಮಾಡಿ ಅಂತ ಆತ್ಮೀಯ ವಿನಂತಿಯನ್ನು ನಾನು ತಮ್ಮಲ್ಲಿ ಮಾಡಿಕೊಳ್ತೇನೆ. ಪುಷ್ಯ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ಈ ಬಾರಿಯ ವಿಶೇಷವಾದ ಒಂದು ಕಾಮೆಂಟ್ ಇಲ್ಲಿ ನೋಡಿ. ಸುರಸಾಧಿಕ ಅನನ್ಯ ಭಾರ್ಗವ ಬೇದೂರು, ವಿಶ್ವಬಂಧು ಗುರುಕುಲ ಸಂಗೀತ ಗುರುಕುಲ ಬೆಂಗಳೂರು ಸೆನ್ಸಾರ್ ಮಂಡಳಿಯ ಸದಸ್ಯರು ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಂಗೀತ ಗುರುಗಳಾದಂತಹ ಅನನ್ಯ ಭಾರ್ಗವ್ ಬೇದೂರ್ ಅವರ ಒಂದು ಕಾಮೆಂಟ್. ಆದರೆ ಒಂದು ವೈಶಿಷ್ಟ್ಯತೆ ಇದೆ. ಈ ಬಾರಿಯ ಕಾಮೆಂಟ್ ಪುಷ್ಯ ಮಾಸದಲ್ಲಿ ನಮ್ಮ ಜ್ಯೋತಿಷ್ಯದ ರಾಶಿ ಭವಿಷ್ಯವನ್ನು ಹೊರತುಪಡಿಸಿದ್ದಾಗಿದೆ. ಅಂದರೆ ಜ್ಯೋತಿಷ್ಯವನ್ನು ಬಿಟ್ಟು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು ಎನ್ನುವುದು ಇದರ ಒಂದು ಅರ್ಥ ಕೂಡ ಹೌದು. ಯಾಕೆಂದರೆ ಕೇವಲ ರಾಶಿ ಭವಿಷ್ಯ ಒಂದೇ ಜೀವನ ಅಲ್ಲ. ಹಾಗಾಗಿ ಅನೇಕ ವಿಚಾರಧಾರೆಗಳು ನಮ್ಮ ಸ್ಟುಡಿಯೋದಿಂದ ಅಪ್ಲೋಡ್ ಆಗ್ತಾ ಇರ್ತವೆ. ದಯವಿಟ್ಟು ಅದನ್ನು ಕೂಡ ವೀಕ್ಷಣೆ ಮಾಡಿ. ಹಾಗಾಗಿ ಈ ಬಾರಿಯ ಪುಷ್ಯ ಮಾಸದಲ್ಲಿ ನಾವು ಬಿಟ್ಟಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಡಿಯೋ, ಗ್ರಹಗಳ ಪ್ರಭಾವ, ವಿಜ್ಞಾನಿಗಳು ಏನು ಹೇಳುತ್ತಾರೆ. ಎಸ್ ವೆಂಕಟೇಶ್ವರ ಶರ್ಮಾ ಮತ್ತು ಶ್ರೀವಿದ್ಯಾ, ಇಸ್ರೋ ಡೈರೆಕ್ಟರ್ ಆಗಿರುವಂಥ ಶ್ರೀವಿದ್ಯಾ ಅವರು ಈ ಚಂದ್ರಯಾನ 3 ಲ್ಯಾಂಡಿಗೆಲ್ಲ ಅತ್ಯಂತ ಪ್ರಮುಖ ಸಾಕ್ಷಿ ಆದಂಥವರೆಲ್ಲ ಏನಿದ್ದಾರೆ ಅವರು ನಮ್ಮ ಸ್ಟುಡಿಯೋಗೆ ಬಂದಾಗ ಮಾಡಿರುವ ಸಂದರ್ಶನದ ಒಂದು ವಿಭಾಗಕ್ಕೆ ಬಂದಂತಹ ಆ ಒಂದು ಕಾಮೆಂಟ್ ಅನನ್ಯ ಭಾರ್ಗವ್ ಅವರು ಮಾಡಿದ್ದಾರೆ. ನಮಸ್ತೆ ಅನನ್ಯ ಭಾರ್ಗವ್ ಅವರೇ, ತಮ್ಮ ಕಾಮೆಂಟಿಗಾಗಿ ನಮ್ಮ ಆತ್ಮೀಯ ಧನ್ಯವಾದಗಳು. ತಮ್ಮ ಕಾಮೆಂಟ್ ಈ ರೀತಿ ಇದೆ. ಆಧ್ಯಾತ್ಮ ಮತ್ತು ವಿಜ್ಞಾನಗಳ ಸಮಾಗಮ ನಾಗಶಕ್ತಿ ವಿನಾಯಕ ದೇವಾಲಯದ ಸನ್ನಿಧಾನದಲ್ಲಿ ನಿಜಕ್ಕೂ ಇಂತಹ ಸಂವಹನ ನಡೆದರೆ ಬಹುಶಃ ನಮ್ಮ ಸನಾತನ ಧರ್ಮ ಮತ್ತು ವಿಜ್ಞಾನಕ್ಕೆ ಎಂಥ ಅವಿನಾಭಾವದ ಸಂಬಂಧವಿದೆ ಎನ್ನುವುದು ಗೊತ್ತಾದೀತು. ತಮಗೆ ಅನಂತ ಧನ್ಯವಾದಗಳು. ಸತ್ಯಮೇವ ಜಯತೆ ನಾನೃತಂ. ಅದ್ಭುತವಾದಂತಹ ಕಾಮೆಂಟನ್ನು ಮಾಡಿದ್ದಾರೆ. ಇಲ್ಲಿ ಆಧ್ಯಾತ್ಮ ಮತ್ತು ವಿಜ್ಞಾನಗಳು, ವಿಶಿಷ್ಟವಾದ ಜ್ಞಾನ, ಅದು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಹೊರಗಡೆಯ ಬ್ರಹ್ಮಾಂಡದಲ್ಲಿರುವುದೇ ಪಿಂಡಾಂಡದಲ್ಲೂ ಇದೆ ಅಂತ ಹೇಳಿದ ಏಕೈಕ ಜಗತ್ತಿನ ಶಾಸ್ತ್ರ ಆಗಿದೆ. ಭೌಗೋಳಿಕ ಶಾಸ್ತ್ರವನ್ನು ಇಟ್ಟುಕೊಂಡು ಆಂತರಿಕವಾದಂತಹ ಬೆಳವಣಿಗೆಯನ್ನು ಹೇಳುವಂಥ ಶಾಸ್ತ್ರವಾಗಿದೆ. ಹೀಗೆ ಅನೇಕ ವಿಧವಾದಂತಹ ನಮ್ಮ ಋಷಿಗಳು ತುಂಬ ಸಹಸ್ರಾರು ವರ್ಷಗಳನ್ನು ಮಾಡಿದ ಮಹಾಪರಿಶ್ರಮ, ಆ ಋಷಿಗಳೆಲ್ಲವೂ ಮಹಾವಿಜ್ಞಾನಿಗಳು. ಹಾಗಾಗಿ ಇಂದಿನ ವಿಜ್ಞಾನಿಗಳ ಜೊತೆಗೆ ನಮ್ಮ ಋಷಿ ಪರಂಪರೆಯ ಚಿಂತನೆಯನ್ನು ನಾವು ಇಟ್ಟಾಗ ಅವರಿಂದ ಬಂದ ಉತ್ತರ ಆ ವಿಡಿಯೋದಲ್ಲಿ ಬಂದಿದ್ದು ಮತ್ತು ಅತ್ಯಂತ ಆಕರ್ಷಣೀಯವಾದ ಉತ್ತರಗಳನ್ನು ಕೂಡ ವಿಜ್ಞಾನಿಗಳು ನೀಡಿದ್ದಾರೆ. ಹಾಗಾಗಿ ಇವತ್ತಿನ ಆಧುನಿಕ ಯುಗದಲ್ಲಿ ಪೂರ್ವಜರ ಪರಿಶ್ರಮವನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಋಷಿ ವಿಜ್ಞಾನಿಗಳ ಮಹಾಜ್ಞಾನದ ಪರಂಪರೆ ಅತಿ ದೊಡ್ಡದಾಗಿದೆ. ಅದನ್ನು ಇತ್ತೀಚಿನ ದಿನದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅದನ್ನು ಮುಚ್ಚಿಡಲಾಗಿದೆ.
ನಿಜವಾದ ಸತ್ಯ ಏನಿದೆಯೋ ಅದರ ಅರಿವು ಬರಬೇಕು ಅಂದರೆ ವಿಜ್ಞಾನಿಗಳು ಮತ್ತು ಎಲ್ಲ ರೀತಿಯಾದಂತಹ ಶಾಸ್ತ್ರಜ್ಞರು ಕುರಿತು ಮಾತನಾಡುವುದರಿಂದ ಇದು ಅತಿ ದೊಡ್ಡ ಆ ಅನಾವರಣವನ್ನು ಮತ್ತೆ ತಿರುಗಿ ಉದ್ಘಾಟನೆ ಮಾಡುವುದಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ವಿಜ್ಞಾನಿಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ದನ್ನು ಉತ್ತರಿಸಿದ್ದರು. ಅದಕ್ಕಾಗಿ ಅನನ್ಯ ಭಾರ್ಗವ್ ಅವರು ಈ ರೀತಿಯಾದ ಕಮೆಂಟ್ ಮಾಡಿದ್ದಾರೆ. ಹಾಗಾಗಿ ಸತ್ಯಮೇವ ಜಯತೆ ಎನ್ನುವ ಶಬ್ದವನ್ನು ನಾನೃತಂ ಎನ್ನುವಂಥ ವಾಕ್ಯದೊಂದಿಗೆ ಅವರು ಒಂದು ಕಾಮೆಂಟನ್ನು ಎಂಡ್ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೆ ನೀವು ಕೂಡ ಕಾಮೆಂಟ್ಗಳನ್ನು ಮಾಡುವ ಮೂಲಕವಾಗಿ ನಮ್ಮ ಇತರ ವಿಡಿಯೋಗಳನ್ನು ಕೂಡ ಅವಲೋಕಿಸುವಂತೆ ನೀವು ನಿಮ್ಮ ಮನಸ್ಸನ್ನು ಪ್ರೇರೇಪಿಸಿಕೊಂಡು ದಯವಿಟ್ಟು ನೋಡಿ ಅಂತ ಹೇಳ್ತೇವೆ. ಪ್ಲೇ ಲಿಸ್ಟಿಗೆ ಹೋದರೆ ಅನೇಕ ವಿಧವಾದ ವಿಡಿಯೋಗಳು ನಮ್ಮ ಸ್ಟುಡಿಯೋದಲ್ಲಿ ಖಂಡಿತವಾಗಿ ಲಭ್ಯ ಇದೆ. ಮಕ್ಕಳಿಗೆ ಬೇಕಾಗಿರುವುದು ಮತ್ತು ಉಪಯುಕ್ತ ಮಾಹಿತಿ ಇತ್ಯಾದಿಗಳು ಅನೇಕ ವಿಡಿಯೋಗಳು ಖಂಡಿತವಾಗಿಯೂ ರಾಶಿ ಭವಿಷ್ಯಕ್ಕಿಂತ ಹೆಚ್ಚಿನ ಆದ್ಯತೆಯನ್ನು ನಾವು ಅದಕ್ಕೆ ಕೊಡ್ತೇವೆ. ಅದನ್ನು ಕೂಡ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ನಿಮ್ಮ ಜೀವನ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂತಹ ಈ ಸ್ಟುಡಿಯೋದ ಉದ್ದೇಶವನ್ನು ತಾವುಗಳು ಸದುಪಯೋಗ ಮಾಡಿಕೊಂಡಾಗ ಅದು ಸಾರ್ಥಕತೆಯನ್ನು ಹೊಂದುತ್ತೆ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿವಿನಾಯಕಂ. ಓಂ ನಾಗಶಕ್ತಿವಿನಾಯಕಾಯ ನಮಃ. ಮಿತ್ರರೇ ನಮಸ್ಕಾರ. ನಾಗಶಕ್ತಿ ವಿನಾಯಕ ಓಂ ನಾಗಯಜ್ಞೋಪವೀತನೇ ನಮಃ. ಮುದ್ಗಲ ಪುರಾಣದಲ್ಲಿ ಉಲ್ಲೇಖಿತವಾಗಿರ್ತಕ್ಕಂತಹ ನಾಗಯಜ್ಞೋಪವೀತ ಗಣಪತಿಯ ಬಗ್ಗೆ ಒಂದೆರಡು ಮಾಹಿತಿ. ಮಹಾಗಣಪತಿಯು ಬಾಲಾವಸ್ಥೆಯಲ್ಲಿ ಉಪನಯನವನ್ನು ಮಾಡುವಂತಹ ಒಂದು ವಯಸ್ಕನಾದಾಗ ಈಶ್ವರನು ಮತ್ತು ಪಾರ್ವತಿಯು ಉಪನಯನದ ಚಿಂತನೆಯನ್ನು ಮಾಡಿ ಈ ಒಂದು ಉಪನಯನಕ್ಕಾಗಿಯೇ ಆ ಯಜ್ಞದ ಉಪವೀತ ಯಾವ ದಾರ ಇದೆ ಯಜ್ಞೋಪವೀತವಾಗಿ ಆ ಒಂದು ಹತ್ತಿಯ ದಾರವನ್ನು ಪವಿತ್ರ ಬಂಧನವನ್ನು ಬಂಧಿಸಿ ರಾತ್ರಿ ವೇಳೆ ಇಟ್ಟಿರ್ತಾರೆ. ಇದು ಪುರಾಣದ ಕಥೆಯನ್ನು ಹೇಳ್ತಾ ಇದ್ದೇನೆ, ಪುರಾಣದಲ್ಲಿ ಉಲ್ಲೇಖಿತವಾಗಿರುವ ಕಥೆ. ಆ ಒಂದು ಯಜ್ಞೋಪವೀತವನ್ನು ಪವಿತ್ರ ಗಂಟಿನಿಂದಾಗಿ ಅದನ್ನು ಬಂಧ ಮಾಡಿ ಇಟ್ಟು ಬೆಳಗ್ಗೆ ಉಪನಯನವನ್ನ ಮುಹೂರ್ತದಲ್ಲಿ ಅವನಿಗೆ ಯಜ್ಞೋಪವೀತ ಧಾರಣೆಯನ್ನು ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ಇರ್ತಕ್ಕಂತಹ ಪಾರ್ವತಿ ಪರಮೇಶ್ವರರು ಬಂದು ಬೆಳಗ್ಗೆ ನೋಡಿದಾಗ ಆ ಯಜ್ಞೋಪವೀತ ಹತ್ತಿಯ ಯಜ್ಞೋಪವೀತ ಏನಿತ್ತು ಛಿದ್ರವಾಗಿತ್ತು. ಕಾರಣ ಈ ಮೂಷಕಾಸುರನು ಮಹಾಗಣಪತಿಯು ಈಗಲೇ ತನಗೆ ಇಷ್ಟೊಂದು ಪೀಡೆಯನ್ನು ಕೊಡ್ತಾ ಇದ್ದಾನೆ, ಇವನೇನಾದರೂ ಯಜ್ಞೋಪವೀತ ಧಾರಣೆಯನ್ನು ಮಾಡಿಬಿಟ್ರೆ ಇವನು ನನಗೆ ತನ್ನ ವಿದ್ಯೆಯ ಮೂಲಕವಾಗಿ ನನ್ನನ್ನು ಇನ್ನೂ ಹೆಚ್ಚಿಗೆ ಪೀಡಿಸ್ತಾನೆ, ಇದು ಆಗಬಾರದು ಎನ್ನುವ ಚಿಂತನೆಯೊಂದಿಗೆ ತನ್ನ ಅಸುರತ್ವವನ್ನು ಪ್ರದರ್ಶನ ಮಾಡಿದ್ದು ಈ ಉಪನಯನಕ್ಕೆ ಅತಿ ಪ್ರಮುಖವಾದಂತಹ ಯಜ್ಞೋಪವೀತವನ್ನು ಛಿದ್ರವಾಗಿ ತನ್ನ ಒಂದು ಹಲ್ಲುಗಳಿಂದ ಅದನ್ನು ಕಟ್ ಮಾಡಿರ್ತಾನೆ, ಸಂಪೂರ್ಣವಾಗಿ ಛಿದ್ರ ಮಾಡಿರ್ತಾನೆ. ಹೀಗೆ ಛಿದ್ರ ಮಾಡಿದಂತಹ ಯಜ್ಞೋಪವೀತನನ್ನ ಏನು ಈಶ್ವರ ಬಂದು ಆಸೀನನಾಗಿ ನೋಡ್ತಾನೆ, ಛಿದ್ರವಾಗಿರುವಂತಹ ಈ ಒಂದು ಯಜ್ಞೋಪವೀತವನ್ನು ನೋಡಿ ಈಶ್ವರನಿಗೆ ಗೊತ್ತಾಗತ್ತೆ ಇದು ಮೂಷಕನ ಕೆಲಸ. ಹಾಗಾಗಿ ಈ ಒಂದು ಉಪನಯನ ಮುಹೂರ್ತ ಸನ್ನಿಹಿತವಾಗಿದೆ, ಈಗ ಏನು ಮಾಡಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಈಶ್ವರನು ತನ್ನ ಕೊರಳಿನಲ್ಲಿರುವಂತಹ ಈ ಒಂದು ನಾಗನನ್ನು ಸ್ಪರ್ಶಿಸಿದ ತಕ್ಷಣವೇ ಆ ಒಂದು ಈಶ್ವರನ ಮಹಿಮೆಯಿಂದ ಆ ಛಿದ್ರವಾದಂತಹ ಯಾವ ಯಜ್ಞೋಪವೀತ ನಾಗವಾಗಿ ಪರಿವರ್ತನೆಯಾಗಿ ಪವಿತ್ರ ಬಂಧನದಿಂದ ಕೂಡಿತ್ತು. ಅದನ್ನು ಯಜ್ಞೋಪವೀತವಾಗಿ ನಾಗಶಕ್ತಿ ಮಹಾಗಣಪತಿಯಾಗಿ ಅವನು ಪರಿವರ್ತಿತನಾಗ್ತಾನೆ. ಆ ಒಂದು ವಿದ್ಯೆ ವಿವಾಹ ಯಜ್ಞಗಳ ಅಧಿಕಾರವನ್ನು ನಾಗಯಜ್ಞೋಪವೀತವಾದಂತಹ ಇದನ್ನು ಧರಿಸುವುದರಿಂದಾಗಿ ಈ ಮಹಾಗಣಪತಿಗೆ ವಿದ್ಯಾಯೋಗ ಉಂಟಾಗ್ತದೆ. ಹಾಗಾಗಿ ಮಹಾಜ್ಞಾನ ಯೋಗ ಉಂಟಾದಂತಹ ಮಹಾಗಣಪತಿಯು ನಾಗಯಜ್ಞೋಪವೀತನಾಗಿ ನಾಗಶಕ್ತಿ ವಿನಾಯಕನಾಗಿ ಪರಿವರ್ತಿತನಾಗ್ತಾನೆ. ಹಾಗಾಗಿ ನಾಗನ ಒಂದು ಪವಿತ್ರ ಬಂಧನದಿಂದಾಗಿ ಇವತ್ತು ಕೂಡ ನಾಗಮಂಡಲ ಇತ್ಯಾದಿಗಳಲ್ಲಿ ಆ ನಾಗನ ಆಶ್ಲೇಷಾಬಲಿಯಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಆ ನಾಗನಿಗೆ ಪವಿತ್ರವನ್ನು ಹಾಕುವಂತಹ 5 ಪವಿತ್ರ 8 ಪವಿತ್ರ ಹೀಗೆ ಅನೇಕ ಪವಿತ್ರವನ್ನು
ಹಾಕಿ ನಾಗಮಂಡಲಾದಿಗಳನ್ನು ಆರಾಧನೆ ಮಾಡುವಂತಹ ನಾಗವು ಪವಿತ್ರ ಶಕ್ತಿಯಾಗಿ ಪರಿವರ್ತನೆಯಾದಂತಹ ಒಂದು ವ್ಯವಸ್ಥೆಯೇ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ನಾಗಶಕ್ತಿ ವಿನಾಯಕನನ್ನು ಆರಾಧನೆ ಮಾಡುವುದರಿಂದ ಉಪನಯನದ ಒಟುವಾಗಿ ವಿದ್ಯಾರ್ಥಿಗಳಿಗೂ ಮತ್ತು ವಿವಾಹೇಚ್ಛುಕರಿಗೂ ಮತ್ತು ಯಜ್ಞ ಕ್ರಿಯೆಗಳಲ್ಲಿ ಮತ್ತು ಉದ್ಯೋಗ ವಿಷಯಗಳಲ್ಲಿ ಎಲ್ಲ ವಿಘ್ನವನ್ನು ನಿವಾರಣೆ ಮಾಡುವ ಮಹಾಶಕ್ತಿಯುಕ್ತವಾದಂತಹ ಶಕ್ತಿ ಪುಂಜವಾಗಿ ಪರಿವರ್ತನೆಯಾದಂತಹ ವಿನಾಯಕ ನಾಗಶಕ್ತಿ ವಿನಾಯಕ. ಹಾಗಾಗಿ ನಾಗಾರಾಧನೆಯ ಫಲವನ್ನು ಮತ್ತು ಮಹಾಗಣಪತಿಯ ಫಲವನ್ನು ಜೊತೆಗೆ ಕೊಡ್ತಕ್ಕಂತಹ ಏಕೈಕ ದೇವತೆ ಈ ವಿದ್ಯಾಧಿ ದೇವತೆಯಾದಂಥ ನಾಗಶಕ್ತಿ ವಿನಾಯಕ. ಹಾಗಾಗಿ ಈ ಒಂದು ಮಹಾಗಣಪತಿಯು ಕೂಡ ವಿದ್ಯಾಧಿ ದೇವತೆ ಎಂಬುದಾಗಿ ಪರಿಗಣಿಸಲ್ಪಡ್ತಾನೆ. ಒಂದೇ ವಾಣಿ ವಿನಾಯಕವು ವಾಗರ್ಥ ಇವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು ಎಂಬುದಾಗಿ ಕಾಳಿದಾಸ ಬರೆದ್ರೆ, ನಮ್ಮ ರಾಮಚರಿತ ಮಾನಸದಲ್ಲಿ ವರ್ಣಾನಾಂ ಅರ್ಥಸಂಘಾನಾಂ ರಸಾನಾಂ ಛಂದಸಾಮಪಿ ಮಂಗಲಾನಾಂಚ ಕರ್ತಾರವು ಒಂದೇ ವಾಣಿ ವಿನಾಯಕವು ಎಂಬುದಾಗಿ ದ್ವಿವಚನವನ್ನು ಪ್ರಯೋಗ ಮಾಡಿ ಆ ರಾಮಚರಿತ ಮಾನಸದ ಪ್ರಾರ್ಥನಾ ಶ್ಲೋಕವನ್ನಾಗಿ ಬರೆಯಲ್ಪಡುತ್ತೆ. ಹಾಗಾಗಿ ವಿದ್ಯಾದಿ ದೇವತೆಯಾಗಿ ಸರಸ್ವತಿಯ ಜೊತೆಗೆ ಮಹಾಗಣಪತಿಯು ಕೂಡ ವಿರಾಜಮಾನನಾಗಿದ್ದು ಈ ಉಪನಯನದ ಸಂದರ್ಭದಿಂದ. ಆದ್ದರಿಂದಾಗಿ ಯಾರು ಈ ಒಂದು ನಾಗಶಕ್ತಿಯ ವಿನಾಯಕನ ಆರಾಧನೆಯನ್ನು ಯಥಾಕ್ರಮವಾಗಿ ಮಾಡ್ತಾರೋ ಅದು ಅವರವರ ಜಾತಕದ ಕ್ರಮದ ಪ್ರಕಾರ ಅನೇಕ ಭಿನ್ನತ್ವವು ಕೂಡ ಇರ್ತದೆ. ಅದರ ಆರಾಧನೆಯ ಕ್ರಮದಲ್ಲಿ ಮಂತ್ರವೆಲ್ಲವೂ ಒಂದೇ, ಆರಾಧನೆಯ ಕ್ರಮದಲ್ಲಿ ಬದಲಾವಣೆ ಆಗ್ತದೆ. ಆದ್ದರಿಂದಾಗಿ ಈ ಒಂದು ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಇಲ್ಲಿ ಧ್ಯಾನಾವಸ್ಥೆಯಲ್ಲಿ ಕುಳಿತಂತಹ ನಾಗಶಕ್ತಿ ವಿನಾಯಕನು ನಿಮಗೆ ದರ್ಶಿಸ್ತಾ ಇದ್ದೇವೆ. ಅವನು ಉಪನಯನದ ಒಟುವಾದಂತಹ ಒಂದು ಸಂದರ್ಭದಲ್ಲಿ ವಿದ್ಯಾಯೋಗಕ್ಕಾಗಿ ಕುಳಿತಂತಹ ಜ್ಞಾನ ಯೋಗಕ್ಕಾಗಿ ಕುಳಿತಂತಹ ಒಂದು ಚಿಹ್ನಿತವಾದಂತಹ ಈ ನಾಗಶಕ್ತಿ ವಿನಾಯಕ. ಇಲ್ಲಿ ನಾಗದೋಷ ಮತ್ತು ಈ ಒಂದು ಕೇತು ದೋಷವನ್ನು ನಿವಾರಣೆ ಮಾಡುವ ಮೂಲಕ ಈ ಒಂದು ರಾಹು ಛಾಯೆ ಮತ್ತು ಕೇತು ಛಾಯೆಯಿಂದ ವಿಮುಕ್ತರಾಗುವುದಕ್ಕಾಗಿ ಸಮಸ್ತ ಗ್ರಹಗಳಿಗೂ ಕೂಡ ನಾಗಶಕ್ತಿ ವಿನಾಯಕನೇ ಸಂಪೂರ್ಣ ಬಲವನ್ನು ನೀಡ್ತಾನೆ. ಈ ರೀತಿಯಾಗಿ ಪುರಾಣದ ಉಲ್ಲೇಖದಂತೆ ಸಹಸ್ರಾರು ವರ್ಷಗಳ ಹಿಂದಿನ ಸ್ಪಷ್ಟವಾದ ಆರಾಧನೆಯು ಇರುವಂತಹ ಒಂದು ವ್ಯವಸ್ಥೆ ಇದು. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದು, ಅದು ಎಲ್ಲ ರೀತಿಯ ಸಮಸ್ತ ನವಗ್ರಹಗಳ ದೋಷಗಳು ನಿವಾರಣೆ ಆಗುವಂತಹ, ನವಗ್ರಹಗಳ ಸಂಪೂರ್ಣ ಉತ್ತಮ ಫಲಗಳು ಸಿಗುವಂತಹ, ನಮ್ಮ ಜೀವನದಲ್ಲಿ ಉಂಟಾಗುವ ಸಮಸ್ತ ವಿಧ ದೋಷ ನಿವಾರಣೆಗೆ ಮತ್ತು ಪುಣ್ಯ ಫಲ ಸಂಗ್ರಹಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ. ಈ ಹಿಂದೆ ಹೇಳಿದಂತಹ ಶ್ಲೋಕವನ್ನು ಹೇಳಿ ಅದರ ಜೊತೆಗೆ ನೀವು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಆ ಶ್ಲೋಕಗಳನ್ನು ಪಠಿಸಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಇದೇ ರೀತಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕುಳಿತು ಕಣ್ಣನ್ನು ಮುಚ್ಚಿಕೊಂಡು ಈ ಒಂದು ಪ್ರತಿಬಿಂಬವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಪ್ರಾರ್ಥನೆಯ ಮೂಲಕವಾಗಿ, ತಾಯಿ ತಂದೆಯ ಪ್ರಾರ್ಥನೆಯನ್ನು ಮಾಡುವ ಮೂಲಕವಾಗಿ ಗುರುವಿಗೆ ನಮಸ್ಕರಿಸಿ, ತಾಯಿ ತಂದೆಗೆ ನಮಸ್ಕರಿಸಿ, ಗುರುವಿಗೆ ನಮಸ್ಕರಿಸಿ, ಯಾರು ಈ ನಾಗಯಜ್ಞೋಪಯುಕ್ತ ಗಣಪತಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡ್ತಾರೋ ಅವರಿಗೆ ಉತ್ತಮ ಫಲ ಲಭ್ಯವಾಗುತ್ತೆ. ಆದ್ದರಿಂದಾಗಿ ಮಾನಸ ಪೂಜೆಯ ರೀತಿಯಲ್ಲಿ ನೀವು ನಿಮ್ಮದೇ ಆದ ಉತ್ತಮ ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೇಳಿದಂತೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನ ನೀವು ಈ ರೀತಿಯಾದ ಧ್ಯಾನಾವಸ್ಥೆಯಲ್ಲಿ ಕಣ್ಮುಚ್ಚಿ ಕುಳಿತು, ಈ ಮಹಾಗಣಪತಿ ನಾವು ಧ್ಯಾನ ಮಾಡ್ತಾ ಇದ್ದೀರೋ ಇಲ್ಲೋ ಅಂತ ನೋಡ್ತಾ ಇದ್ದಾನೆ, ನಾವು ಕಣ್ಮುಚ್ಚಿ ಕುಳಿತು ಅವನನ್ನು ಗ್ರಹಿಸುವ ಶಕ್ತಿಯನ್ನು ಪಡೆದುಕೊಂಡು ಆ ಒಂದು ಪ್ರತಿಬಿಂಬವನ್ನು ಮನಃ ಪರದೆಯ ಮೇಲೆ ಬಿಂಬಿಸಿಕೊಂಡು ಅದನ್ನು ಆರಾಧನೆಯನ್ನು ಮಾಡ್ತಾ ಬಂದು ಮೊದಲು ಆ ಶ್ಲೋಕಗಳನ್ನು ಹೇಳಿ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತ ಮನಸ್ಸು ಸಂಪೂರ್ಣವಾಗಿ ತೃಪ್ತವಾಗುವಲ್ಲಿವರಿಗೆ ಆ ಜಪವನ್ನು ಮಾಡಿ, ಅನಂತರದಲ್ಲಿ ಮತ್ತೆ ಆ ಶ್ಲೋಕವನ್ನು ಹೇಳಿ ಅವನಿಗೆ ನಮಸ್ಕರಿಸಿ ಆ ನಮ್ಮ ಧ್ಯಾನವನ್ನು ಮುಗಿಸ್ತಾ ಬರೋದ್ರಿಂದ ನಮ್ಮ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನು ನೀವು ಕೂಡ ಅನುಸರಿಸಿ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ.